ಜೊತೆಗೆ ಈಗ ಇವರಿಗೆ ನಡೀತಾ ಇರತಕ್ಕಂಥ ದಶಾಭುಕ್ತಿಗಳು ಸಹ ಬಹಳ ಮುಖ್ಯವಾದ ಗಣನೆಗೆ ತೆಗೆದುಕೊಳ್ಬೇಕಾದಂಥ ಒಂದು ಅಂಶ ಆಗಿರುತ್ತೆ. ಈಗ ಇವರಿಗೆ ರಾಹು ದಶೆಯಲ್ಲಿ ಶುಕ್ರಭುಕ್ತಿ ನಡೀತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನಾವು ಗೋಚಾರದಲ್ಲಿ ಪ್ರಸ್ತುತದಲ್ಲಿ ಇವರಿಗೆ ಶುಕ್ರ ಅಷ್ಟಮ ಸ್ಥಾನದಲ್ಲಿರತಕ್ಕಂಥದ್ದು ಮತ್ತು ಇವರ ಶಯನ ಸ್ಥಾನಾಧಿಪತಿಯಾದಂಥ ಬುಧ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇರತಕ್ಕಂಥದ್ದನ್ನು ಈ ಮೇ 31ನೇ ದಿವಸವೇ ನಾವು ನೋಡ್ತಾ ಇದ್ದೀವಿ. ಮೇ 31ನೇ ತಾರೀಕಿನಂದೇ ಈ ಮೇ 31ರಂದು ಬುಧ ಅಷ್ಟಮಕ್ಕೆ ಬಂದರೂ ಸಹ ಕಂಟಕ ಸ್ಥಾನಕ್ಕೆ ಅದು ಅವರಿಗೆ ಮಿತ್ರಕ್ಷೇತ್ರವಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಇವರಿಗೆ ಅನಾನುಕೂಲದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಇದೆ ಅಂತ ಕೆಲವೊಂದು ಜ್ಯೋತಿಷಿಗಳು ಹೇಳಿರುವಂಥ ಒಂದು ಸಾಧ್ಯತೆಗಳು ಸಹ ಇಲ್ಲಿದೆ. ಜೊತೆಗೆ ಇಲ್ಲಿ ಇವರಿಗೆ ಮೇಲ್ನೋಟಕ್ಕೆ ನೋಡಿದಾಗ ನಮಗೆ ಯಾವುದೇ ರೀತಿ ಈ ಸಮಸ್ಯೆಯಿಂದ ಇವರು ಹೊರಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಯಾವುದೂ ಸಹ ಕಾಣಿಸ್ತಾ ಇಲ್ಲ. ಆದರೆ ಸಮಸ್ಯೆ ತೀವ್ರತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ದಿನವನ್ನು ಈ ಒಂದು ಘಳಿಗೆಯನ್ನು ಇವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸಾಧ್ಯತೆ ಇದೆ. ಅಂದರೆ ಇಲ್ಲಿ ಜುಡಿಷಿಯಲ್ ಕಸ್ಟಡಿಯಿಂದಾಗಲಿ, ನ್ಯಾಯಾಂಗ ಬಂಧನದಿಂದಾಗಲಿ ಅಥವಾ ಸಮಸ್ಯೆಯ ಒಂದು ಅಪರಾಧಿ ಭಾವದಿಂದಾಗಲಿ ಹೊರಗಡೆ ಬರುವಂಥ ಯಾವುದೇ ಸಾಧ್ಯತೆಗಳು ಸಹ ಇಲ್ಲಿ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಹೇಳಬಹುದು. ಇಲ್ಲಿ ಏನಾಗ್ತಾ ಇದೆ ಪ್ರಮುಖವಾಗಿ ಅಂದರೆ ಅವತ್ತಿನ ದಿನದ ನಕ್ಷತ್ರನ ತಗೊಂಡಿದ್ದಾದಲ್ಲಿ ನಿತ್ಯ ನಕ್ಷತ್ರ ಪೂರ್ವಾಭಾಗದ ನಕ್ಷತ್ರ ಇವರಿಗೆ ಪ್ರತ್ಯಕ್ತಾರಿಯಾಗಿ ಗೋಚರವಾಗ್ತಾ ಇದೆ. ಪ್ರತ್ಯಕ್ ಅಂದರೆ ವಿರುದ್ಧ ಅಂತ ಅರ್ಥ. ಇಲ್ಲಿ ಜನ್ಮ ನಕ್ಷತ್ರ, ನಿಧನ ನಕ್ಷತ್ರ ಅಥವಾ ಮತ್ತೊಂದು ಇವರಿಗೆ ವಿಪತ್ ನಕ್ಷತ್ರ ಇತ್ಯಾದಿಗಳು ಅಂತ ಕೆಲವೊಂದು ತಾರಾಬಲಗಳು ಇರುತ್ತೆ. ಆ ತಾರಾಬಲಗಳಿರತಕ್ಕಂಥ ದಿನದಲ್ಲಿ ಬಂದಿದ್ದಾದಲ್ಲಿ ಸಮಸ್ಯೆ ಇನ್ನೂ ತೀವ್ರವಾಗುವ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಇರೋದರಲ್ಲಿ ಲೆಸ್ಸರ್ ಆಫ್ ದ ಈವಿಲ್ಸ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ತುಂಬ ಕಡಿಮೆ ಸಮಸ್ಯೆ ಕೊಡ್ತಕ್ಕಂಥ ದಿನ ಯಾವುದಿದೆ ಅದನ್ನು ಆಯ್ಕೆ ಮಾಡಿಕೊಂಡು ಪ್ರತ್ಯಕ್ ತಾರೆಯಲ್ಲಿ ಇವರು ಶರಣಾಗತಿಯಾಗಿರ್ತಕ್ಕಂಥ ಸಾಧ್ಯತೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ನಾವು ಎರಡನೇ ಏನಂತಂದರೆ ಇವರು ಉತ್ತರಾಷಾಢ ನಕ್ಷತ್ರದಲ್ಲಿ ಜನನವಾಗಿರೋದ್ರಿಂದ ಇವರ ನಕ್ಷತ್ರಾಧಿಪತಿ ಸೂರ್ಯ ಆಗಿರ್ತಾನೆ ಮತ್ತು 31ನೇ ತಾರೀಕಿನಂದು ರವೇಹೆ ಅಗ್ನಿ ನಕ್ಷತ್ರ ದೋಷ ನಿವೃತ್ತಿ ಅಂತ ಪಂಚಾಂಗದಲ್ಲಿ ಒಂದು ವಿಚಾರವನ್ನು ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಇದೆ. ಕಳೆದ ಕೆಲವೊಂದು ದಿನಗಳಿಂದ ವಾರಗಳಿಂದ ಸೂರ್ಯನಿಗೆ ಅಗ್ನಿ ನಕ್ಷತ್ರ ದೋಷ ಅನ್ನತಕ್ಕಂಥದ್ದು ಇತ್ತು. ಅದು ಇವತ್ತು ನಿವೃತ್ತಿ ಆಗ್ತಾ ಇದೆ ಮೇ 31ನೇ ತಾರೀಕು. ಈ ಅಗ್ನಿ ನಕ್ಷತ್ರ ದೋಷ ಸೂರ್ಯನಿಗೆ ಇರತಕ್ಕಂಥದ್ದು ಯಾರಿಗೆ ಅನ್ವಯ ಆಗುತ್ತೆ ಅಂತಂದರೆ ಸೂರ್ಯನ ನಕ್ಷತ್ರಗಳು ಯಾವ್ಯಾವುದಿದೆ, ಕೃತಿಕಾ ನಕ್ಷತ್ರ, ಉತ್ತರ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಈ 3 ನಕ್ಷತ್ರದಲ್ಲಿ ಜನಿಸಿರತಕ್ಕಂಥ ವ್ಯಕ್ತಿಗಳಿಗೆ ಇದರ ಒಂದು ತೀವ್ರತೆ ಬಹು ಹೆಚ್ಚಾಗಿರತಕ್ಕಂಥ ಸಾಧ್ಯತೆ ಕಾಣಿಸುತ್ತೆ. ಈ ಸಮಯದಲ್ಲಿ ಮನುಷ್ಯನಿಗೆ ಏನಾಗುತ್ತೆ ಅಂತಂದರೆ ಧನಹಾನಿ ಆಗ್ತದೆ.